ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮತ್ತೆ ಸೈಲೆಂಟ್ ಆಯ್ತು ಬಿಡಪ್ಪ. ಈಗ ನಾನೇನು ಹೇಳಲ್ಲ, ಏನು ಕೇಳಲ್ಲ, ಸುಮ್ಮನೆ ಇದು ಬಿಡ್ತೀನಿ ಅಲ್ವಾ? ನಮ್ಮ ಹತ್ರನೇ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ಯಾ? ಫ್ರೆಂಡ್ಶಿಪ್ ಇಷ್ಟ ನನ್ನ ಬೆಲೆ ಬಿಡು. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಸೈಲೆಂಟ್ ಆಗಿದ್ದು ಬಿಡ್ತೀನಿ. ನಿನ್ನ ಹತ್ರ ಮಾತೇ ಆಡಲ್ಲ. ನನಗೂ ನಿನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದು ಬಿಡ್ತೀನಿ. ಸಾರಿ ಗೆಳೆಯ ಅಲ್ವೋ, ನಾನು ಇಷ್ಟು ಹೇಳಿದ್ಮೇಲೂ ಸುಮ್ಮನೆ ಇದೆಯಲ್ಲೋ. ಅದೇನಾಯ್ತು ಅಂತ ಹೇಳಪ್ಪ ಪ್ಲೀಸ್. ನೀನು ಈ ಥರ ನೋಡಕ್ಕೆ ನಂಗೆ ತುಂಬ ಕಷ್ಟ ಆಗ್ತಾ ಇದೆ ಗೆಳೆಯ. ಅದೇನು ಅಂತ ಹೇಳೋ. ಗೆಳೆಯ, ನನಗೆ ಇವಾಗ ಅರ್ಥ ಆಯ್ತು ಕಣೋ. 2-3 ಆಗಬೇಕು ಅಂತ ಹರಕೆ ಹೊತ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ಯಲ್ವಾ? ಹರಕೆ ಪ್ರಯುಕ್ತ ಉಪವಾಸ ಇದ್ದು ಸುಸ್ತಾಗ್ಬಿಟ್ಟಿದ್ಯಾ? ಹಾ, ಗೊತ್ತಾಯ್ತು. ಇವೆಲ್ಲ ಹರಕೆ ಪ್ರಭಾವ. ಏನೋ ಗೆಳೆಯ ಇದು ಕಣ್ಣೀರು? ಏನಾಯ್ತಪ್ಪ? ಏನಾಯ್ತು ಅಂತ ಹೇಳೋ. ನನ್ಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣ. ತುಂಬಾ ಕುಗ್ಗೋಗಿದ್ದೀನಿ, ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ. ಮುಂದೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಕಣ. ಪ್ಲೀಸ್ ಪ್ಲೀಸ್ ಏನಾಯ್ತು ಅಂತ ಹೇಳೋ ಗೆಳೆಯ. ಗುರುಗಳ ಮನೆಗೆ ಬಂದಿದ್ರು. ಅವ್ರು ಎಲ್ಲರ ಜಾತಕ ನೋಡಿದ್ರು, ಎಲ್ಲರದು ಸರಿ ಇದೆಯಂತೆ. ಆದರೆ ಭೂಮಿಕಾ ಅವ್ರ ಜಾತಕದ ಸಮಸ್ಯೆ ಇದೆ ಅಂದರು. ನಾನು ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕಂತೆ. ನನಗವ್ರಿಗೂ ಮ್ಯಾಚ್ ಆಗಲ್ವಂತೆ ಕಣ, ಹೊಂದಾಣಿಕೆನೇ ಇರಲ್ವಂತೆ. ನಾವಿಬ್ರು ಮದುವೆನೇ ಆಗಬಾರ್ದಾಗಿತ್ತಂತೆ ಕಣ. ಇನ್ನು ಮುಂದೆ ನಾವು ಗಂಡ ಹೆಂಡತಿ ಥರ ಸಂಸಾರ ಮಾಡಿದ್ರೆ ಅವ್ರ ಜೀವಕ್ಕೆ ಅಪಾಯ ಇದೆಯಂತೆ. ಅವ್ರನ್ನ ಕಳ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಕಣ. ಅವ್ರು ಚೆನ್ನಾಗಿರ್ಬೇಕು. ಇದನ್ನೆಲ್ಲ ಸಹಿಸ್ಕೊಂಡು ನಾನು ಹೇಗೋ ಇರಲಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮನೇಲಿ ಕಳ್ಳರು ಬಂದಿದಾರ. ಅದು ಬಾಹುಬಲಿ ಮತ್ತೆ ಕಟ್ಟಪ್ಪನ ವೇಷದಲ್ಲಿ. ನನಗೆ ಏನು ಮಾಡಲಿ? ಅಮ್ಮ ಮತ್ತೆ ತಾತನ್ನ ಬೇರೆ ಕಟ್ಟಾಕ್ಬಿಟ್ಟಿದ್ದೀನಿ. ದೇವ್ರೆ, ಅಪ್ಪ ಬೇರೆ ಮಕ್ಕಳು ವೇಸ್ಟು, ಅವ್ರ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಥರ ಮಾತಾಡಿ ಹೋದ್ರು. ನನಗಂತೂ ತುಂಬ ಭಯ ಆಗ್ತಿದೆ. ನಾನು ವೇಸ್ಟಾ ಅಥವಾ ಬೆಸ್ಟಾ? ಇಲ್ಲ ಇಲ್ಲ, ನಾನು ವೇಸ್ಟೇ. ಮಕ್ಕಳೇ, ನೀವು ಅಶಕ್ತರಲ್ಲ, ನಿಮ್ಮಲ್ಲೂ ಶಕ್ತಿ ಇದೆ. ಇಂದಿಗೂ ಎಷ್ಟೋ ಮಕ್ಕಳು ತಮ್ಮ ವಯಸ್ಸನ್ನ, ಶಕ್ತಿಯನ್ನ ಮೀರಿ ಸಾಹಸವನ್ನ ಮೆರೆದು ಎಷ್ಟೋ ಪ್ರಾಣಗಳ ರಕ್ಷಣೆಯನ್ನು ಮಾಡಿದ್ದಾರೆ, ದೇಶಕ್ಕೆ ಒಳಿತನ್ನು ಮಾಡಿದ್ದಾರೆ. ನೀವು ಆ ರೀತಿಯೇ ಆಗಬಹುದು. ಹಿರಿಯರೇ, ಮಕ್ಕಳ ಮುಂದೆ ಮಾತನಾಡುವಾಗ ಸ್ವಲ್ಪ ಎಚ್ಚರ ವಹಿಸಿ. ಅವರು ನೀವು ಊಹಿಸಿಕೊಂಡಿರುವುದಕ್ಕಿಂತಲೂ ಶಕ್ತಿವಂತರು. ಅವರ ಶಕ್ತಿ ಅವರ ಒಳಗೆಯೇ ಇದೆ. ಹನುಮನಿಗೆ ಶಕ್ತಿಯ ಅವಶ್ಯಕತೆ ಇರಲಿಲ್ಲ, ಒಂದು ಸ್ಫೂರ್ತಿಯ ಅವಶ್ಯಕತೆ ಇತ್ತು.
ಅದನ್ನು ಹೆತ್ತವರಿಂದ ಗುರುಗಳಿಂದ ಮಾತ್ರ ಕೊಡಲು ಸಾಧ್ಯ. ಒಂದು ಬಾರಿ ನಿಮ್ಮ ಮಕ್ಕಳಿಗೆ ನೀವು ಸ್ಫೂರ್ತಿಯನ್ನು ನೀಡಿ ನಂತರ ಅವರು ಇಡೀ ಬ್ರಹ್ಮಾಂಡವನ್ನೇ ನುಂಗುವಷ್ಟು ಶಕ್ತಿವಂತರಾಗುತ್ತಾರೆ. ದೇವ್ರೆ ನಮ್ಮ ತಾತ ಮತ್ತೆ ಅಮ್ಮನ ನೀನೇ ಕಾಪಾಡು. ನಾನು ಚಿಕ್ಕವನು, ನನ್ನ ಕೈಲಿ ಏನೂ ಆಗಲ್ಲ. ಕಳ್ಳರು ನೋಡಿದ್ರೆ ತುಂಬಾ ದೊಡ್ಡವರು, ನನ್ನ ಸಾಯಿಸೇ ಬಿಡ್ತಾರೆ. ಪ್ಲೀಸ್ ನೀನೇ ಕಾಪಾಡು. ಕಾಪಾಡಬೇಕಾದ ಜವಾಬ್ದಾರಿ ನಂದೇ ಕಂದ. ಆದ್ರೆ ಅವರಿಬ್ಬರನ್ನ ಇವತ್ತು ನೀನ್ ಕಾಪಾಡ್ತೀಯ. ನಿನ್ನಿಂದ ನಿನ್ ತಾಯಿ ನಿನ್ ತಾತ ಇಬ್ಬರೂ ಉಳ್ಕೋತಾರೆ. ಮಕ್ಕಳು ಅಸಹಾಯಕರಲ್ಲ ಅನ್ನೋ ವಿಷಯನ ಜಗತ್ತಿಗೆ ನೀನ್ ಸಾರ್ತೀಯ. ತಥಾಸ್ತು. ಇದೇಗ್ ಬಿತ್ತು? ಏನಿರ್ಬೋದು ಇದರಲ್ಲಿ? ಏನೇನೋ ಬರ್ತಿದ್ದಾರೆ. ಏನೋ ಬೇರೆ ಮಾಡಿದಾರಲ್ಲ. ದೊಡ್ಡವರಿಗೆ ಹೋಲಿಸಿದಾಗ ಪುಟ್ಟ ಮಕ್ಕಳಲ್ಲಿ ಶಕ್ತಿ ತುಂಬಾನೇ ಕಡಿಮೆ ಇರುತ್ತದೆ. ಆದರೆ ದೈಹಿಕ ಶಕ್ತಿಗಿಂತಲೂ ಮಿಗಿಲಾದದ್ದು ಬುದ್ಧಿಶಕ್ತಿ. ಅಂದರೆ ನಿಮ್ಮ ಬುದ್ಧಿವಂತಿಕೆ ಮುಂದೆ ಜಗತ್ತಿನ ಯಾವ ಬಲಾಢ್ಯ ಶಕ್ತಿಗಳು ನಿಲ್ಲಲಾರದು. ನೀವು ಎಷ್ಟೇ ಪುಟ್ಟ ಮಕ್ಕಳಾಗಿದ್ದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಜಗತ್ತನ್ನೇ ಗೆಲ್ಲಬಹುದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವನಾ ಅಮ್ಮ ಗೊತ್ತಾ? ಅವ್ರ ಹತ್ರ ಕರ್ಕೊಂಡೋಗಿ ಪ್ಲೀಸ್. ನಿಮ್ಮ ಧ್ವನಿನ ಇದಕ್ಕೂ ಮುಂಚೆ ಎಲ್ಲೋ ಕೇಳಿರುವಂಗೆ ಅನಿಸಿದೆ. ನಿಮಗೂ ಹಂಗೆ ಅನಿಸಿದೆ ಮೇಡಮ್? ಇಲ್ವಲ್ಲ. ಲಕ್ಷ್ಮತೆ. ಸಿದ್ದು ಬಾಪ, ಭಾವನಾಗ್ ಬಸ್ ಸಿಕ್ತಾ? ಲಕ್ಷ್ಮತೆ, ಮೇಡಮ್ ಅವ್ರನ್ನ ಆಫೀಸ್ ದಂಡಕ್ಕೆ ಬಿಟ್ಟು ಬಂದು ಬಿಡಿ. ಹೌದಾ, ನಿನ್ನಿಂದ ತುಂಬಾ ಸಹಾಯ ಆಯ್ತಪ್ಪ. ಇಲ್ಲಾಂದ್ರೆ ಅವಳಿಗೆ ತುಂಬಾ ಲೇಟ್ ಆಗ್ತಿತ್ತು. ಅಯ್ಯೋ, ಸಹಾಯ ಮಾತೆಲ್ಲ ಯಾಕೆ ಆಡ್ತಿರತ್ತೆ. ಆದ್ರೆ ಒಂದೇ ಒಂದು ಕಾಪಿ ಅಂತೂ ಬೇಕೇ ಬೇಕು. ಅಷ್ಟೇ ತಾನೇ, ಕೂತ್ಕೋಪ, ನಾನ್ ತಗೊಂಡ್ ಬರ್ತೀನಿ. ಖುಷಿ, ಇಲ್ಲೇ ಕೂತಿರು, ಕಾಫಿ ತರ್ತೀನಿ. ಪಾಪು, ಏನವಾ ನಿಂಗೆ ನನ್ನ ಜೊತೆ ಮಾತಾಡಕ್ ಇಷ್ಟ ಇಲ್ವಾ? ಇಷ್ಟ ಅಂಕಲ್, ಆದ್ರೆ ನಿಮ್ಮನ್ ಕಂಡ್ರೆ ಭಾವನಮ್ಮಂಗ್ ಕೋಪ ಇದೆ. ಅದಕ್ಕೆ ನಾನ್ ನಿಮ್ ಜೊತೆ ಮಾತಾಡಲ್ಲ. ಹಂಗಾರೆ ಅವತ್ ನೀನ್ ನನ್ಗೆ ಸಿಗ್ದೆ ಅಂತ ನಿಮ್ ಭಾವನಮ್ಮನ್ ಹೇಳಿಲ್ವಾ? ಇಲ್ಲ ಅಂಕಲ್, ನೀವ್ ತುಂಬಾ ಒಳ್ಳೆ ಅಂಕಲ್. ಅಮ್ಮ ಬೈದ್ರ ಅಂತ ನಾನ್ ಹೇಳಿಲ್ಲ. ಆಹಾ, ನನ್ ಮುದ್ದಮ್ಮ. ಅಂಕಲ್, ನಿಮ್ಮನ್ ಕಂಡ್ರೆ ಭಾವನಮ್ಮಂಗ್ ಯಾಕೆ ಕೋಪ? ನೀವೇನಾದ್ರೂ ಅಮ್ಮನ ಹತ್ರ ಚಾಕ್ಲೇಟ್ ಕದ್ದಿದ್ರಾ? ಕಳ್ತನ? ಹಾ, ಇದು ಒಂಥರ ಕಳ್ತನನೇ. ಆದ್ರೆ ಇದೆಲ್ಲ ನಿಂಗೆ ಗೊತ್ತಾಗಿಲ್ಲ ಬಿಡವಾ. ನಿಮ್ ಭಾವನಮ್ಮ ನನ್ನ ಮನಸ್ಸನ್ನ ಕದ್ಬಿಟ್ಟವ್ರೆ. ಈಗ ನಾನು ಅವ್ರ ಮನಸ್ಸನ್ನ ಕದ್ದು ತೋರಿಸ್ಬೇಕು. ಆಮೇಲೆ ಪಾಪು, ನಿಮ್ ಭಾವನಮ್ಮಂಗೆ ನನ್ ಬಗ್ಗೆ ಯಾವ್ದೇ ಕಾರಣಕ್ಕೂ ಹೇಳಕ್ ಹೋಗ್ಬೇಡ. ಆಮೇಲೆ ಅವ್ರು ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನಮ್ಮಿಬ್ರು ಇವಾಗ ಮಾತಾಡಿದ್ಮು ಅಂತಲೂ ಹೇಳಕ್ ಹೋಗ್ಬೇಡ, ಆಯ್ತಾ? ಸರಿ ಅಂಕಲ್, ಹೇಳಲ್ಲ. ಆಹಾ, ನನ್ ಮುದ್ದಮ್ಮ. ಸಿದ್ದು,
ಸರಿ ಲಕ್ಷ್ಮತೆ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು. ನಾನು ಇನ್ನೊಂದು ಕಿತ ಬರ್ತೀನಿ. ಆಯ್ತಪ್ಪ. ಬಾಯ್ ಪಾಪು. ಖುಷಿ ಇರು, ನೀರ್ ತರ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಿಂಡಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸೊಗಸಾಗಿ ಅಡುಗೆ ಮಾಡಿ ಹಾಕ್ತಾ ಇದ್ರೆ ನಾನು ತಿಂದು ಒಂದು ರೌಂಡ್ ದಪ್ಪ ಆಗ್ಬಿಡ್ತೀನಿ. ಅದೇ ಮತ್ತೆ, ದಪ್ಪ ಆದರೂ ಸರಿ, ಏನಾದರೂ ಸರಿ, ಇನ್ಮೇಲೆ ದಿನ ನಾನೇ ತಿಂಡಿ ಮಾಡ್ತೀನಿ. ಈ ಬ್ರೆಡ್ಡು, ಜಾಮು, ಫ್ರೂಟ್ ಸಲಾಡು ಅದೆಲ್ಲ ಬೇಡ. ಸರಿ ನಾನು ತಿಂಡಿ ಮುಗೀತು, ನಾನು ಆಫೀಸ್ಗೆ ಹೊರಡೋಕ್ಕೆ ರೆಡಿ ಆಗಿಬಿಡ್ತೀನಿ. ರೀ, ನೀನು ದಿನ ಆಫೀಸಿಗೆ ಹೋದ್ಮೇಲೆ ನನ್ನ ಮನೇಲಿ ಒಬ್ಬಳೆ ಎಷ್ಟು ಬೋರ್ ಆಗುತ್ತೆ ಗೊತ್ತಾ? ಮೊನ್ನೆ ತಾನೇ ಟಾಯ್ ತಂದ್ಕೊಟ್ನಲ್ಲ, ಅದ್ರ ಜೊತೆ ಮಾತಾಡ್ಕೊಂಡು. ಅದು ಏನು ಮಾತಾಡುತ್ತೆ? ನಾನು ಏನು ಹೇಳ್ತೀನಿ ಅದನ್ನ ರಿಪೀಟ್ ಮಾಡುತ್ತೆ ಅಷ್ಟೇ. ಅಟ್ಲೀಸ್ಟ್ ಟಿವಿ ಇದ್ದಿದ್ರೆ ಆರಾಮಾಗಿ ನೋಡ್ಕೊಂಡು ಟೈಮ್ ಕಳಿಬೋದಿತ್ತಾ? ಈ ನಡುವೆ ಎಷ್ಟು ಒಳ್ಳೊಳ್ಳೆ ಸೀರಿಯಲ್ಸ್ ಬರುತ್ತೆ ಗೊತ್ತಾ, ನೋಡ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು. ಹೌದಾ? ಓದ್ಕೊಳ್ತಾ ಇರೋದ್ರಿಂದ ಟಿವಿ ಅವಶ್ಯಕತೆ ಇದೀವಿ ಅಂತ ಅಂದ್ಕೊಂಡಿದ್ದೆ. ಟಿವಿ ಇರೋದ್ರಿಂದ ಡಿಸ್ಟರ್ಬ್ ಆಗಲ್ಲ. ಹೌದಲ್ಲ, ಮತ್ತೆ ಬಿಟ್ಟಿದ್ದೆ ನೋಡಿ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಕರೆಕ್ಟ್. ಇನ್ನು ಎಕ್ಸಾಮ್ ಆಗೋವರೆಗೂ ನೋಡ್ತೀವಿ. ನೀವು ಕಾಲೇಜನ್ನು ತುಂಬ ಮಿಸ್ ಮಾಡ್ಕೋತಿದ್ದೀರಿ ಅನ್ಸತ್ತಲ್ಲ? ಕಾಲೇಜಿಗೆ ಹೋಗಿದ್ದಿದ್ರೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿರೋರು, ಅವ್ರ ಜೊತೆ ಹರಟೆ ಹೊಡ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿ ಮಜಾ ಮಾಡ್ಬೋದಾಗಿತ್ತು. ಆದರೆ ಇವಾಗ ಇದೆಲ್ಲ ಮಿಸ್ ಆಗ್ತದೆ. ಆದರೂ ಮದುವೆ ಆದಮೇಲೆ ಹಾಗೆಲ್ಲ ಇರೋಕ್ಕಾಗಲ್ಲ ಅಲ್ವಾ? ಸರಿ, ಈಗ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಅಲ್ವಾ, ಚೆನ್ನಾಗಿ ಪ್ರಿಪೇರ್ ಆಗಬೇಕು. ನಿಮ್ಗೆ ಏನೇ ಬೇಕಾದರೂ ನನಗೆ ಹೇಳಿ, ನಾನು ಆಫೀಸಿಂದ ಬರ್ತಾ ತಂದುಬಿಡ್ತೀನಿ. ಸರಿಯಾಗಿ ಓದ್ಕೊಳ್ಳಿ. ಯಾಕೆ ಮೇಡಮ್ ಇಷ್ಟುರ್ನೇ ಸಿಕ್ಬಿಡ್ತಾ? ನನಗೆ ಬಂದಿದ್ದೇ ಗೊತ್ತಾಗ್ಲಿಲ್ಲ ನೋಡಿ. ಅಂದ್ರೆ ನಮ್ಮ ಬಿರ್ನೆ ಬಂದ್ಮು ಅಂದಿ ಅಷ್ಟೇ. ಸರಿ, ಥ್ಯಾಂಕ್ಸ್. ಅಯ್ಯೋ ಇರ್ಲಿ ಬಿಡಿ ಮೇಡಮ್, ನಮ್ಮದೇ ಥ್ಯಾಂಕ್ಸ್ ಎಲ್ಲ ಯಾಕೆ? ಎಷ್ಟೇ ಆಗ್ಲಿ ನಿಮ್ ನಮ್ಮ ಅತ್ತೆ ಮಗಳಲ್ಲೇ. ಆದ್ರೆ ಮೇಡಮ್ ಅವ್ರೆ, ಅದು ನಿಮ್ಮಮ್ಮ ನಮ್ಮ ಅಕ್ಕಂಗೆ ಅತ್ತೆ ಅಂದ್ಮೇಲೆ ನಂಗೂ ಅತ್ತೆನೇ ಅಲ್ವಾ? ಸರಿ, ನೀವು ಹೊರಡಿ. ಇಲ್ಲ, ನಿಮ್ ಮನೇನ ಕೆಲಸ ಮುಗಿಸ್ಕೊಂಡ್ ಬನ್ನಿ, ನಾನು ಇಲ್ಲೇ ಕಾಯ್ತಾ ಕೂತಿರ್ತೀನಿ. ನಿಮ್ ಬಂದ್ಮೇಲೆ ನಿಮ್ಮನ್ನ ಮನೆಗೆ ಬಿಟ್ಟೋಯ್ತೀನಿ. ನೋಡಿ, ಇಲ್ಲಿ ನಮ್ಮ ಅಮ್ಮನೂ ಇಲ್ಲ, ನಮ್ಮ ಅತ್ತಿಗೆನೂ ಇಲ್ಲ ಬಲವಂತ ಮಾಡಿ ನಿಮ್ ಜೊತೆ ಕಳ್ಸಕ್ಕೆ. ನಿಮ್ದೇನ್ ಕೆಲಸ ಇದೆಯೋ ನೋಡ್ಕೊಳ್ರಿ, ಹೊರಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವನು ಯಾಕೆ ಮನೆ ಕಡೆ ಇಂಟ್ಕಿ ನೋಡ್ತಾವನ? ಅಕ್ಕಿ ತೆನೆ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಜಮೀನಾಗೆ ಇಕ್ಕೆ ಬಿಟ್ಟೋಯ್ತಂತೆ. ಹಂಗಾಯ್ತು ಅಕ್ಕ ತಮ್ಮನ ಕತೆ. ಅಯ್ಯ ಬಾಬು, ನಾನು ಯಾವತ್ತೂ ಅಂತ ಕೆಲಸ ಮಾಡೋಕ್ಕಿಲ್ಲ. ನಾನು ಬಂದರೂ ಇಸೆ ಕೇಳಿದ್ರೆ ನೀನೇ ಖುಷಿ ಪಡ್ತೀಯಾ? ಇಷ್ಟೊತ್ತು ನಿಮ್ಮ ಅಕ್ಕ ಬಂದು ಕಿವಿಗೆ ಕಣ್ಣಿಗೆ ತಂಪು ಮಾಡ್ಬಿಟ್ಟೋದ್ಲು. ಈಗ ನೀನು ಖುಷಿ ಲೇ, ಅದು ಎಲ್ಲಿ ಗಂಟು ಬಿದ್ರು ನೀವಿಬ್ರು ನನಗೆ. ಅಯ್ಯ ಬಾಬು, ನಾನು ನಂಬು, ನಾ ಇಲ್ಲಿ ಬಂದಿರೋದೇ ನಿಂಗೆ ಸಹಾಯ ಮಾಡೋದಕ್ಕೆ. ಬೇಡಪ್ಪ, ನೀನು 8 ಕೋಟಿ ರೂಪಾಯಿ ಕೊಟ್ಟರು ನಿನ್ನ ಸವಾಸನೇ ಬೇಡ. ಅಕ್ಕ ತಮ್ಮ ಹೆಂಗೆ ಅಂತ ನನಗೆ ಗೊತ್ತಿಲ್ವಾ? ಬಾಬು, ನಾನು ಮೊದಲು ನಂಗಿಲ್ಲ, ಈಗ ಬದಲಾಗಿವ್ನಿ. ಕೋತಿ ಮುಖವಾಡ ಹಾಕೊಂಡು ಮೊಸಳೆ ಬಂದಂಗೆ ಬಂದರೆ ನಂಬಿಡ್ಬೇಕಾ? ಅಕ್ಕ ತಮ್ಮನ ಸವಾಸನೇ ಬೇಡಪ್ಪ. ನೋಡ್ಲಾ ಕಾಳೆ, ನೀನು ಮೊದಲೇ ಜೈಲ್ನಾಗಿದ್ದು ದೊಡ್ಡ ಡಾನಾಗಿ ಬಂದಿರೋನು.
ಈ ಮನೆ ಬಿಸಿದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾವು ನೋಡ್ಕೊತೀವಿ. ಹೋಯ್ತಾ ಬಾಬು, ನಾ ಹೇಳೋ ದಿವಸ ಕೇಳು, ಒಂದು ನಿಮಿಷ ನನ್ನ ಮಾತು ಕೇಳು. ಇಲ್ಲ ಆಯ್ತು, ಅದು ಏನು ಹೇಳ್ತೀವಿ ಹೇಳಪ್ಪ. ಬಾಬು, ಕೌಸಲ್ಯನ ಜೈಲಿಗೆ ಹಾಕೋರಲ್ಲ, ಅವ್ರಿಗೇನಾದರೂ ಸರಿಯಾದ ಸಾಕ್ಷಿ ಸಿಕ್ಕಿಲ್ಲ ಅಂತಂದ್ರೆ ಅವಳನ್ನ ಹೊರಗೆ ಬಿಟ್ಬಿಡ್ತಾರೆ. ವಿಷಯ ಹೇಳತ್ತಲ್ಲ ನೋಡಿ ಬಾಬು, ಹೊಸಿನ ಹೇಳೋ ಮಾತು ಕೇಳು. ನಾನು ಯಾಕೆ ಇವನ್ ಯಾಕೆ ಬಂದಿದ್ದಾನೆ ಇಲ್ಲಿ? ಮತ್ತೆ ಇಬ್ರು ಸೇರ್ಕೊಂಡು ಏನ್ ಪ್ಲಾನ್ ಮಾಡ್ತಿದ್ದೀರಾ? ಅಯ್ಯೋ, ಅದು ಸಾನನಾ ಅಕ್ಕನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಲೇ ಕಳ್ಳಿ, ಪಂಚಾಯತಿನಾಗೆ ಸಾನವ್ರ ಪರ ಮಾತಾಡೋದನ್ನ ಕಾರಣಕ್ಕೆ ಸುಮ್ಕೆ ಬಿಡ್ತೇವೆ. ಇನ್ನೊಂದು ಕಿತ ಈ ಕಡೆ ಬರೋದಾಗ್ಲಿ ಸಾನವ್ರಿಗೆ ತೊಂದರೆ ಕೊಡೋದಾಗ್ಲಿ ಗೊತ್ತಾದ್ರೆ ಸುಮ್ಕಿರಕ್ಕಿಲ್ಲ. ಅಳಿಯಂದ್ರು ಹೇಳುದು ಕೇಳಿಸ್ತಾನೆ. ಒಂದು ಕಿತ ಕಳ್ತನ ಮಾಡಿದ್ರೆ ಕಳ್ಳ ಅನ್ನೋ ಪಟ್ಟ ಸಾಯ ಗಂಟೆ ಹೋಗಿಲ್ಲ ಅನಿಸ್ತೈತೆ. ಇವ್ರಿಗೆ ಹೆಂಗನ ಮಾಡಿ ನಿಜಾನ ಅರ್ಥ ಮಾಡಿಸ್ಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ, ಇವತ್ತು ಆರಾಮಾಗಿ ರೆಸ್ಟ್ ಮಾಡಿ ನಾಳೆ ಆರಾಮಾಗಿ ಮಾತಾಡೋಣ. ಆಯಾಸ ಏನೋ ಆಗಿದೆ, ಹಾಗಂತ ಬಂದ್ ಕೆಲಸ ತಡ ಮಾಡೋಕ್ಕಾಗತ್ತೇನವ? ಮಕ್ಕಳು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ, ಮುಂದಿನ ಕೆಲಸ ಶುರು ಮಾಡೋಣ. ನಿಮ್ಮನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಮ್ಮ ಬಾಲನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಅಂತ. ಬಾಲಗೆ ಇಂಥ ಒಳ್ಳೆ ಮನೆ ಸಿಕ್ಕಿದೆಯಲ್ಲ, ನಮಗಂತೂ ತುಂಬ ಸಂತೋಷ ಆಗಿದೆ. ಬಾಲ ನಮ್ಮ ಮನೆ ಅಳಿಯ ಅಲ್ಲ, ನಮ್ಮ ಮನೆ ಮಗ. ಅದಕ್ಕೆ ನಾವೇ ಮುಂದೆ ನಿಂತು ಮದುವೆ ಮಾಡಕ್ಕೆ ಹೊರಟಿರೋದು. ಹಾಗಾದ್ರೆ ಯಾವಾಗ ತಾಂಬೂಲ ಬದಲಾಯಿಸ್ಕೊಳ್ಳೋಣ? ರೀ ಎದ್ದೇಳ್ರಿ ಮೇಲೆ. ದಾರಿಲ್ ಸಿಕ್ತಾಗ ಅಷ್ಟೊಂದು ಹೇಳಿದ್ದೀನಿ, ಮತ್ತೆ ತಾಂಬೂಲ ಬದಲಾಯಿಸ್ಕೊತೀನಿ ಅಂತ ಹೇಳ್ತಿರಲ್ಲ, ಬುದ್ಧಿ ಇದೆಯಾ ನಿಮಗೆ? ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಓ ಇದೇನಾ ನೀವು ಬರ್ತಾ ತಪ್ಪಿದ್ದಾರಿ? ಏಯ್, ಸುಮ್ಮನೆ ಇದ್ರೆ ಸರಿ. ಬಾಲನ್ ಜೊತೆ ಇನ್ನೊಂದು ಹೆಜ್ಜೆ ಮುಂದುವರೆದ್ರು ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ನಿನ್ ಎಲ್ಲ ಮುಖ ಎಲ್ರೂ ನೋಡಾಗಿದೆ, ಇನ್ಯಾವ ಮುಖ ಉಳಿದಿದೆ ನೋಡೋದಿಕ್ಕೆ? ಅಷ್ಟಕ್ಕೂ ನಾವು ಏನಾದರೂ ಮಾಡ್ಕೊತೀವಿ, ನಿನಗೇನು ಪ್ರಾಬ್ಲಮ್ಮು? ಮಾವ, ನನಗೆ ಗ್ಯಾರಂಟಿ ಇತ್ತು ಇವಳೇನಾದರೂ ಮಾಡಿರ್ತಾಳೆ ಅಂತ. ಸಮಾಧಾನ ಮಾಡ್ಕೋರಕ್ಕೂ, ಅವಳ ಮಾತಿಗೆಲ್ಲ ಇಲ್ಲಿ ಬೆಲೆ ಕೊಡೋರು ಯಾರಿದ್ದಾರೆ ಹೇಳು? ಅಲ್ಲ, ಅವಳು ಏನೋ ಅಂದ್ಲು ಅಂತ ದೇವಲೋಕ ಹಾಳಾಗತ್ತಾ? ಸುಮ್ಮನಿರು. ನಿಮ್ಮ ವಿಷಯದಲ್ಲಿ ತಲೆ ಹಾಕಿದ್ರೆ ನಾನಂತರೂ ಸುಮ್ಮನಿರಲ್ಲ ಮಾವ. ಏನಾಗ್ತಿದೆ ಇಲ್ಲಿ? ಆ ಹುಡುಗಿಗೂ ನಿನಗೂ ಏನ್ ಜಗಳ ರುಕ್ಕು? ಯಾಕಂದ್ರೆ ಮಾವನ್ ಮೊದಲೇ ಹೆಂಡತಿ ಇವಳೆ. ಓಹೋ, ಅದಕ್ಕೆನಾ ದಾರಿನಲ್ಲಿ ಸಿಕ್ಕಿ ಏನೇನೋ ಹೇಳಿದ್ದು? ನೋಡ್ದ್ಯಾ ಚೆಲ್ವಿ, ಇವಳೆ ಅಂತ ಅವಳು. ಅಲ್ಲಿ ನೋಡಿದ್ರೆ ಗರ್ತಿ ಗೌರಮ್ಮನ್ ಥರ ನಾಟಕ ಆಡ್ತಾ ಇದ್ಲು. ಅದೆಲ್ಲ ಮಾತಾಡಿ ಏನು ಪ್ರಯೋಜನ ಬಿಡಿ. ಈಗ ನಮ್ಮ ಬಾಲನ್ಗೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈಗೇನಿದ್ರು ನಮ್ಮ ರುಕ್ಕುನ ಬಾಲಂಗೆ ತಂದ್ಕೊಳ್ಳೋ ಸಮಯ. ಹೌದೌದು, ಮಾತುಕತೆ ಅಂತ ಸಮಯ ವೇಸ್ಟ್ ಮಾಡೋದು ಬೇಡ. ನಮಗೆ ಬಾಲನೂ ಹೊಸಬ ಅಲ್ಲ, ನಿಮಗೆ ರುಕ್ಕುನು ಹೊಸಬ್ಳಲ್ಲ. ತಾಂಬೂಲ ಬದಲಾಯಿಸ್ಕೊಂಡು ನಿಶ್ಚಿತಾರ್ಥ ಶಾಸ್ತ್ರ ಮುಗಿಸ್ಬಿಡೋಣ, ಏನಂತೀರಾ? ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ.
ನಾನೇ ದೊಡ್ಡ ಬ್ಯಾಟ್ಸ್ಮನ್ನು ಸೆಂಚುರಿ ಹೊಡೆದ್ಬಿಡ್ತೀನಿ ಅಂತ ಬಂದೆ. ಇಲ್ಲಿ ಬಂದ್ಮೇಲೆ ಯಾಕಾದ್ರೂ ಬಂದು ಅನಿಸ್ತಿದ್ಯಲ್ಲಪ್ಪ. ಏನಾದ್ರೂ ಅದ್ರ ಅಂಕಲ್? ಏನಿಲ್ಲ ಪುಟ, ಸೀರೆಗಳೆಲ್ಲ ಸಖತ್ತಾಗಿದೆ ಅಲ್ವಾ ಅಂದೆ. ರಾಮ್, ಪ್ರಿಯಾ ಅವ್ರು ಹೇಗೋ ಅವ್ರ ಸ್ಯಾರಿನ ಸೆಲೆಕ್ಟ್ ಮಾಡ್ತಿದ್ದಾರೆ. ನಾವು ಕೊಡೋರಿಗೆ ಕೊಡೋ ಸ್ಯಾರೀಸ್ನೆಲ್ಲ ಸೆಲೆಕ್ಟ್ ಮಾಡೋಣ. ಅಂದರೆ ಪ್ರಿಯಾ ಅವ್ರ ಅಮ್ಮಂಗೆ, ಅಶೋಕ್ ತಂಗಿಗೆ, ಭಾರ್ಗವಿ ಚಿಕ್ಕಿಗೆ, ಸಾಧನಾ ಚಿಕ್ಕಿಗೆ. ಸೊ ಇದೆಲ್ಲ ನಾವು ಸೆಲೆಕ್ಟ್ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ ಅಲ್ವಾ? ಯಾ ಶೋರ್. ಭಾರ್ಗವಿ ಚಿಕ್ಕಿಗೆ ಯಾವ ಸ್ಯಾರಿ? ರಾಮ್, ಇದು ಹೇಗಿದೆ ನೋಡು, ಅಂಕಲ್ ಸೆಲೆಕ್ಟ್ ಮಾಡಿದ್ದು ಭಾರ್ಗವಿ ಚಿಕ್ಕಿಗೆ ಅಂತ. ಕಬ್ಬ ಸೆಲೆಕ್ಟ್ ಮಾಡೋದ್ಮೇಲೆ ಚೆನ್ನಾಗೇ ಇರುತ್ತೆ. ಫ್ರೆಂಡ್, ಅಶೋಕ್, ಈ ಸೀರೆ ತುಂಬಾ ಚೆನ್ನಾಗಿದೆ. ನಿಮ್ಗಿದು ಓಕೆನಾ? ಪ್ರಿಯಾ, ಸೀರೆ ಉಟ್ಕೋಬೇಕಾಗಿರೋದು ನೀವು. ಅದು ನಿಮಗೆ ಖುಷಿ ಕೊಡಬೇಕು, ನಿಮಗೆ ಕಂಫರ್ಟಬಲ್ ಆಗಿರಬೇಕು. ಯು ಟೇಕ್ ದ ಕಾಲ್. ಓಕೆ, ನಂಗೆ ಈ ಸಾರಿ ತುಂಬಾನೇ ಇಷ್ಟ ಆಯ್ತು. ಇದೇ ಇರ್ಲಿ. ಸೀತಾ, ಹಾಗೆ ನಿಂಗೊಂದು ಸೀರೆ ಸೆಲೆಕ್ಟ್ ಮಾಡ್ಕೊಂಬಿಡೆ. ನನಗೆ ಬೇಡ ಕಣೆ, ಯೂಸ್ ಮಾಡ್ತಿರೋ ಸೀರೆಗಳು ತುಂಬಾ ಇದೆ, ಅದನ್ನೇ ಯೂಸ್ ಮಾಡ್ತೀನಿ ಬಿಡು. ಯಾಕೆ ನೀನು ಅವಾಗವಾಗ ಒಳ್ಳೆ ಎಮೋಷನಲ್ ಅಜ್ಜಿ ತರ ಆಡ್ತೀಯಾ? ಪ್ಲೀಸ್ ಕಣೆ, ನನ್ನ ಮದ್ವೆಗೆ ಅಟ್ಲೀಸ್ಟ್ ಒಂದ್ಸೆ ಏನಾದ್ರು ತಗೋ. ಪ್ಲೀಸ್. ತಗೋತಿದ್ದಮ್ಮ. ಇದೇ ಸೀರೆ ಓಕೆ. Wow, this is so beautiful. Keep this saree. ಸೀರಪ್ಪ ಫಸ್ಟ್ ಸೆಲೆಕ್ಟ್ ಮಾಡಿರೋ ಸೀರೆ ಹೌದು. ನೀವ್ ಯಾಕೆ ತಗೊಂತೀರಾ? ಸೊ ವಾಟ್, ಈ ಶಾಪಲ್ಲಿ ಎಷ್ಟೊಂದು ಸ್ಯಾರೀಸ್ ಇದೆ ಅಲ್ವಾ, ಅದರಲ್ಲಿ ತಗೊಳ್ತಾರೆ. ಸೀತಾ ಅವ್ರೆ, ನಿಮ್ಗೆ ನಾನು ಇಷ್ಟಪಟ್ಟಿರೋದೇ ಬೇಕಾ? ಅದೇ ಸೀರೆ ಬೇಕು. ಸಿಹಿ, ಹಾಗೆಲ್ಲ ಮಾತಾಡ್ಬೇಡ, ನಾನು ಬೇರೆ ಸೆಲೆಕ್ಟ್ ಮಾಡ್ತೀನಿ. ಆ ಸೀರೆ ನಿನ್ಗೆ ಇಷ್ಟ ಆಗಿತ್ತು ತಾನೆ, ಅದನ್ನ ಅವ್ರು ಯಾಕೆ ತಗೋಬೇಕು? ಹಾಗೆಲ್ಲ ಮಾತಾಡ್ಬಾರ್ದು ಸಿಹಿ. ಇಲ್ಲ, ನನ್ಗೆ ಗೊತ್ತಿಲ್ಲ. ನೀನ್ ಇದೇ ಸೀರೆ ತಗೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇಂಥವ್ರು ಈ ಮದುವೆ ಮನೆಯಲ್ಲಿದ್ರೆ ಸಂತೋಷಕ್ಕಿಂತ ಸಮಸ್ಯೆಗಳೇ ಜಾಸ್ತಿ. ಅಪ್ಪನ ಜೊತೆ ನಾನು ಸೇರೋದು ಆ ವಿಧಿಗೆ ಇಷ್ಟನೇ ಇಲ್ಲ ಅನ್ಸುತ್ತೆ. ಅಪ್ಪ ಹೇಳೋದು ನಿಜಾನೇ, ಅಪ್ಪನ ಜೀವನಕ್ಕೆ ನಾನು ಒಂಥರ ಕಳಂಕ ಇದ್ದ ಹಾಗೆ. ಇಷ್ಟು ಒಳ್ಳೆಯವರು, ಒಳ್ಳೆ ಹೆಸರು ಸಂಪಾದಿಸಿದ್ದಾರೆ. ಆದ್ರೆ ನಾನು ಒಂದಲ್ಲ ಒಂದು ಎಡವಟ್ಟು ಮಾಡಿ ಅವ್ರ ಹೆಸರನ್ನ ಹಾಳು ಮಾಡ್ತಿದ್ದೀನಿ. ನಾನೇ ಸರಿ ಇಲ್ಲ. ಅದೇನ್ ಫ್ರೆಂಡ್ಸೋ ನೀವೆಲ್ಲ, ಒಂದಿನ ಮುಂಚೆನೆ ನನ್ನ ಜೊತೆ ಬಂದಿರೋದಲ್ವಾ? ಏ ಪುಟ್ಟ, ಏನ್ ಅಂಕಲ್? ಇದು ನಿನಗೆ. ನಂಗ? ಥ್ಯಾಂಕ್ ಯು. ಇದನ್ನ ಅಲ್ಲಿ ಮೇಲ್ ಕಾಣಿಸ್ತಾ ಇದ್ದಾರಲ್ಲ ಅಕ್ಕ, ಅವ್ರಿಗೆ ಕೊಡು, ಓಕೆನಾ? ಅಕ್ಕ ತಗೊಳ್ಳಿ, ನಿಮ್ಗೆ. ಯಾಕೆ ಕೊಟ್ಟಿದ್ದು?
ಪ್ರೀತಿಸಿ ಕೈ ಕೊಡೋ ಸುಲಭ, ಆದರೆ ಪ್ರೀತಿಸ್ತವನ್ ಮದುವೆ ಮನೇಲೇ ಇದ್ದಾಗ ಇನ್ನೊಬ್ಬನ ಕೈ ಹಿಡಿಯೋದು ಕಷ್ಟ. ಈ ಮದುವೆ ಹೇಗೆ ನಡೆಯುತ್ತೋ ನೋಡ್ತೀನಿ. ನಾನು ನಾಳೆ ಬರ್ತಾ ಇದ್ದೀನಿ, ಅದು ಇಂಥ 100 ಪ್ರೂಫ್ಗಳ ಸಮೇತ. ಇಂತಿನ ಮಾಜಿ ಪ್ರಿಯತಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅವ್ರು ಹೇಳಿದ್ರು ಅಂತ ಯಥೇಚ್ಛವಾಗಿ ತರಕಾರಿ ಹಾಕಿ ಅಡುಗೆ ಮಾಡಬೇಡ, ಅರ್ಥ ಆಯ್ತಾ? 4 ಹುರುಳಿಕಾಯಿ, ಅರ್ಧ ಆಲೂಗಡ್ಡೆ ಹಾಕಿ ಮಾಡು. ಅದ್ಯಾಕೆ ಹಾಗೆ ಮುಖ ನೋಡ್ತೀಯಾ? ಹೆಂಗಸರಿಗಂತೂ ಅಡುಗೆ ಮನೆ ಮ್ಯಾನೇಜ್ಮೆಂಟೇ ಬರಲ್ಲ. ಹೌದೌದು, ಗಂಡಸರೆಲ್ಲ ಅಡುಗೆ ಮನೆಗೆ ಹೋಗಿ ಕಿಚನ್ನಲ್ಲಿ ಕೈ ಆಡಿಸೋದು ಬಿಟ್ಟರೆ ಹೆಣ್ಮಕ್ಳು ಅವರೇ ಮ್ಯಾನೇಜ್ ಮಾಡ್ಕೋತಾರೆ. ನೀವು ಸುಮ್ಮನೆ ಇರಿದತ್ತವ್ರೆ, ನಿಮ್ಗಂತೂ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲಪ್ಪ. ನಾವು ಗಂಡಸರು ಅವಾಗ ಅಡುಗೆ ಮನೆಗೆ ಹೋಗಿ ತರಕಾರಿ ಕಮ್ಮಿ ಉಪಯೋಗಿಸಿ ಅಂತ ಹೇಳದೆ ಹೋದ್ರೆ ಮನೆಯಲ್ಲಿರೋ ಅಷ್ಟೂ ತರಕಾರಿ ಹಾಕಿ ಅಡುಗೆ ಮಾಡಿಬಿಡ್ತಾರೆ. ಮಾರ್ಕೆಟ್ ತರಕಾರಿ ಬೆಲೆ ಎಷ್ಟಿದೆ ಅಂತಾನು ಗೊತ್ತಾಗೋದಿಲ್ಲ ಇವಕ್ಕೆ. ಅವ್ರಿಗೆ ನಿಮಗಿಂತ ಚೆನ್ನಾಗಿ ವ್ಯವಹಾರ ಜ್ಞಾನ ಇದೆ. ನಿನ್ಗೊಂದು ಕತೆ ಹೇಳ್ತೀನಿ ಕೇಳು. ಒಬ್ಬ ಕಂಜೂಸಿದ್ನಂತೆ. ಅವನು ಯಾರಿಗೂ ದಾನ ಮಾಡದೆ ತನ್ನ ಹೊಟ್ಟೆ ಬಟ್ಟೆನೂ ಕಟ್ಕೊಂಡು ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಂತೆ. ಆದರೆ ಒಂದು ದಿವಸ ರಾತ್ರಿ ಅವನಿಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಯ್ತಂತೆ. ಅಲ್ಲ, ತಾನಿಷ್ಟೆಲ್ಲ ಸಂಪಾದಿಸಿದ್ದೀನಿ, ಆದರೆ ಯಾತಕ್ಕಾಗಿ ಅಂತ. ತಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನೆಲ್ಲ ಅನುಭವಿಸ್ಬೇಕು, ಚೆನ್ನಾಗಿ ತಿನ್ನಬೇಕು, ಖರೀದಿ ಮಾಡಬೇಕು ಅಂತ ಅಂದ್ಕೊಂಡು ಮಲ್ಕೊಂಡಂತೆ. ಬೆಳಗ್ಗೆ ಏಳ್ತಾ ಇದ್ದ ಹಾಗೆ ಯಾರೋ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗಾಯ್ತು ಅಂತ ಕಣ್ಣು ಬಿಟ್ರೆ ಕೋಣದ ಮೇಲೆ ಯಮರಾಜ ಕೂತಿದ್ದಾನೆ. ಯಮಧರ್ಮರಾಯ ನೋಡ್ಬಿಟ್ಟು ಕಂಜೂಸ್ ಹೇಳದ್ನಂತೆ, ಅಯ್ಯ ಯಮಧರ್ಮರಾಯ, ನಾನು ಕೋಟಿಗಟ್ಟಲೆ ಸಂಪಾದಿಸಿಟ್ಟಿದ್ದೀನಿ, ಒಂದು ಕೆಲಸ ಮಾಡು, ನೀ ಮುಂದಕ್ಕೆ ಹೋಗು, ನಾನು ಆ ದುಡ್ಡನ್ನು ಎಂಜಾಯ್ ಮಾಡಿಕೊಂಡು ಆಮೇಲೆ ಬರ್ತೀನಿ ಅನ್ನಂತೆ. ಯಮಧರ್ಮರಾಯ ಸುಮ್ಮನೆ ಇರ್ತಾನ? ಇವನು ಗಳಿಸಿದ ಕೋಟಿ ರೂಪಾಯಿ ಎಲ್ಲ ಗೆದ್ದು ಹಿಡಿತಂತೆ. ಇವನು ಏನು ಎಂಜಾಯ್ ಮಾಡದೆ ಮೇಲಕ್ಕೆ ಹೋದ. ನೋಡಮ್ಮ ಅನ್ಸೂಯ, ನೀನು ನಿಮ್ಮ ಮನೆಯಲ್ಲಿ ಕೈ ಹಿಡಿದು ಅಡುಗೆ ಮಾಡಿದ್ದೀಯ ಅಂತ ನಂಗೆ ಗೊತ್ತು. ಇಲ್ಲಿ ಧಾರಾಳವಾಗಿ ತರಕಾರಿ ಬಳಸಬಹುದು. ಇದು ನಾನು ಸಂಪಾದನೆ ಮಾಡಿದ ದುಡ್ಡು, ಕೂಡಿಡೋದಕ್ಕಲ್ಲ, ಅನುಭವಿಸೋದಕ್ಕೆ. ಅಯ್ಯೋ ದತ್ತವ್ರೆ, ಅದು ಏನು ಅಂತ ಮಾತಾಡ್ತಿದ್ದೀರಿ? ಈ ಖರ್ಚು ನಾವು ಕೊಡೋ ಖರ್ಚಿನ ಜೊತೆ ಸೇರ್ಕೊಂಡ್ರೆ ನಮ್ ಕೈಲಿ ಅಷ್ಟೆಲ್ಲ ಕೊಡಕ್ಕಾಗಲ್ಲಪ್ಪ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನ್ನ ಹತ್ರ ಎಷ್ಟು ಮಾತಾಡಿದ್ದೀನೋ ಅಷ್ಟು ಕೊಡು. ಜಾಸ್ತಿ ಏನೋ ನಾನು ಕೇಳ್ತಾ ಇಲ್ವಲ್ಲ. ದುಡ್ಡು ಖರ್ಚಾಗತ್ತೆ ಅಂತ ಕಲಗಚ್ಚಿನ ಕಾಫಿ ಕುಡಿಯೋದಕ್ಕೆ ನಾನು ಸಿದ್ಧವಾಗಿಲ್ಲ. ಈ ಮನೆಯಲ್ಲಿ ದತ್ತನ ಮಾತಲ್ಲ, ಶಾಸನ. ವಾ, ಖರ್ಚು ನಮ್ ಲೆಕ್ಕಕ್ಕೆ ಬರಲ್ಲ ಅಂದ್ರೆ ಎಷ್ಟು ಬೇಕಾದ್ರೂ ಹಾಕ್ಬೋದು. ಅನ್ಸೂಯ, ಹಾಕು, ಜಮಾಯಿಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.